ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಮೊದಲಿಗೆ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ 2 ದಿನ ನಾವು ಯಾವ್ಯಾವ ರೀತಿ ಎಲ್ಲ ಹಬ್ಬ ಆಚರಿಸಿದ್ರಿ ಅಂತ ಹೇಳಿಬಿಟ್ಟು ಈ ಒಂದು ಸ್ಮಾಲ್ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಇಫ್ ಇನ್ ಕೇಸ್ ಏನಾದರೂ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರಿಪ್ಷನ್. ಸೊ ನಮ್ಮ ಪಾಪು ಕಡೆಯಿಂದನೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ಗೌರಿ ಹಬ್ಬದ ವಿಡಿಯೋ. ಸೊ ಗೌರಿ ಹಬ್ಬದ ದಿವಸ ನಾವು ಬಳೆ ಮತ್ತು ಗೌರಮ್ಮಗೆ ಪೂಜೆ ಮಾಡ್ತೀವಿ. ಅಂದರೆ ಒಬ್ರೊಬ್ಬರು ಗೌರಮ್ಮದು ಏನೋ ಮಣ್ಣಿಂದು ವಿಗ್ರಹ ಸಿಗುತ್ತಲ್ವ, ಅದನ್ನು ತೊಗೊಂಬಂದು ಪೂಜೆ ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ನಾನು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಅರಿಶಿಣದಲ್ಲಿ ಗೌರಮ್ಮನ ಮಾಡಿಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಮತ್ತು ಬಳೆಗೆ ಪೂಜೆ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಈ ವರ್ಷ ನಮ್ಮ ಮನೆಯಲ್ಲಿ ಪಾಪು ಬಂದಿರೋದ್ರಿಂದ ಅದಕ್ಕೆ ಪುಟ್ಟು ಗೌರಮ್ಮನ ಥರ ರೆಡಿ ಮಾಡೋಣ ಅಂತ ಈ ರೀತಿ ಲಂಗ, ಬ್ಲೌಸ್, ಟಾಪು ಮತ್ತು ಸರ, ಬಳೆ ಎಲ್ಲ ಹಾಕ್ಬಿಟ್ಟು ಪುಟ್ಟ ಗೌರಮ್ಮನ ಈ ರೀತಿ ರೆಡಿ ಮಾಡಿದ್ದೀನಿ. ಸೊ ಹಾಗೆ ಮಗುದು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೇಮ್ ಡೇನೇ ಈ ಥರ ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯ ಪುಟ್ಟ ಗೌರಮ್ಮ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ಫ್ಯೂಚರ್ ಡೇಸಲ್ಲಿ ನಮ್ಮ ಪಾಪುನೂ ಈ ವಿಡಿಯೋಸ್ ನೋಡಿದ್ರೆ ಅದಕ್ಕೂ ಖುಷಿ ಆಗುತ್ತೆ. ನಮ್ಮಮ್ಮ ಯಾವ್ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು, ನಮ್ಮಪ್ಪ ನಮ್ಮಮ್ಮ ಇಬ್ಬರು ಸೇರಿಕೊಂಡು ನನ್ನ ಅಂತ ಹೇಳಿಬಿಟ್ಟು. ಸೊ ನಮ್ಮ ಪಾಪಕ್ಕೂ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲೂ ಏನಾದರೂ ಈ ವರ್ಷ ಪುಟ್ಟ ಗೌರಮ್ಮ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಬಾಗಿನ ಕೊಡೋದು ಅದೆಲ್ಲ ಏನೂ ಇಲ್ಲ. ನಾರ್ಮಲಾಗಿ ಪೂಜೆ ಮಾಡ್ತೀವಿ ಮತ್ತು ಅರಿಶಿನದ್ದು ಗೌರಮ್ಮ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು ಬಳೆಗೆ ಪೂಜೆ ಮಾಡಿಬಿಟ್ಟು ಬಳೆ ಹಾಕ್ಕೊತೀವಿ. ಅದಾದಮೇಲೆ ಈ ಬಾಗಿನ ಕೊಡೋರೆಲ್ಲ ಒಬ್ಬಟ್ಟು ಮಾಡೇ ಮಾಡ್ತಾರೆ ಕಂಪಲ್ಸರಿ. ಅದಾಗಿತ್ತು ಗೌರಿ ಹಬ್ಬದ ಸೆಲೆಬ್ರೇಷನ್. ನೆಕ್ಸ್ಟ್ ಡೇ ಬಂದು ಗಣಪತಿ ಹಬ್ಬ. ಗಣಪತಿ ಹಬ್ಬದ ದಿವಸ ನಾವು ಫೋಟೋಗೆ ಪೂಜೆ ಮಾಡೋದು. ಯಾವುದೇ ರೀತಿಯಾದ ಮಣ್ಣಿನ ಗಣಪತಿ ಎಲ್ಲ ತಂದು ಏನೂ ಪೂಜೆ ಮಾಡಲ್ಲ. ಸೊ ಇಲ್ಲಿ ನನಗೆ ಬೆಂಗಳೂರಲ್ಲಿ ಸಗಣಿ ಎಲ್ಲ ಸಿಗಲ್ಲ, ಹಾಗಾಗಿ ನಾನು ಅರಿಶಿನದ್ರಲ್ಲೇ ಈ ಥರ ಪಿಳ್ಳರಾಯ ಅಂತ ಹೇಳ್ತಾರೆ ಅದನ್ನು ಮಾಡ್ಕೊಂಡು ಅದ್ರ ಮೇಲೆ ಗರಿಕೆ ಹುಲ್ಲೆಲ್ಲ ಇಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಡುಬು ಮಾಡಬೇಕಲ್ವ, ಹಾಗಾಗಿ ಖಾರ ಕಡುಬು, ಸಿಹಿ ಕಡುಬು, ವಡೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಲ್ಲಿ ನಾನು ಇಷ್ಟು ರೆಡಿಯಾಗಿದ್ದೀನಿ. ಇನ್ನು ಬ್ಯಾಂಗಲ್ಸ್ ಹಾಕ್ಕೊಬೇಕು, ಸ್ಟಿಕ್ಕರ್ ಇಟ್ಕೊಬೇಕು, ಓಲೆ ಹಾಕ್ಕೊಬೇಕು ಮತ್ತು ಸ್ಯಾರಿ ಹಾಕ್ಕೊಬೇಕು. ಜಸ್ಟ್ ಟ್ರೈ ಮಾಡಿದ್ದೀನಿ, ಗಂಟು ಹಾಕ್ಕೊಳ್ಳೋಣ ಅಂತ ಅನಿಸ್ತು, ಹಾಗಾಗಿ ಟ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಆಲ್ಮೋಸ್ಟ್ ಫೇಸ್ ಮೇಕಪ್ ಎಲ್ಲ ಮುಗೀತು. ಇವಾಗ ಇಯರಿಂಗ್ಸು ಮತ್ತು ಚೈನು, ಒಂದು ಸ್ಯಾರಿ ಹಾಕ್ಕೊಂಡು ಬಂದು ಇವತ್ತು ನಂದು ಮತ್ತು ನಮ್ಮ ಪಾಪುದು ಮಾತ್ರ ಫೋಟೋಶೂಟು. ಬಿಕಾಸ್ ಶರತ್ಗೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು, ಬೇರೆ ಪರ್ಸ್ನಲ್ ವರ್ಕ್ಸ್ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಬರೋದು ಲೇಟ್ ಆಗುತ್ತೆ. ಅದಕ್ಕೆ ಗಣೇಶ ಹಬ್ಬ ಅಲ್ವಾ, ಒಂದು ಮೆಮೊರೀಸ್ ಇರಲಿ ಅಂತ ಹೇಳ್ಬಿಟ್ಟು ನಂದು ಮತ್ತು ನಮ್ಮ ಪಾಪುದು ಇವಾಗ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ. ಪಾಪುಗೆ ಸಹ ನಾನು ಧೋತಿ ಮತ್ತು ಶರ್ಟ್ ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ. ಶರತ್ಗೂ ಒಂದು ಕುರ್ತಾ ಸೆಟ್ ಆರ್ಡ್ರ್ ಮಾಡಿದ್ದೆ, ಬಟ್ ಹೊರಗಡೆ ಹೋಗಿರೋದ್ರಿಂದ ಇವಾಗ ತೊಗೊಳಕ್ಕಾಗಲ್ಲ. ಇಫ್ ಇನ್ ಕೇಸ್ ಏನಾದರೂ ನೈಟ್ ಬೇಗ ಬಂದರೆ ನೋಡೋಣ, ಪಾಪು ಜೊತೆ ಫೋಟೋಸ್ ತಗೊತೀವಿ. ನನ್ನ ಜೊತೆ ಆಗೋಲ್ಲ, ಬಿಕಾಸ್ ಮತ್ತೆ ಇಷ್ಟೆಲ್ಲ ಮೇಕಪ್ ಆಗಬೇಕಂದ್ರೆ ಮತ್ತೆ ಅಷ್ಟೆಲ್ಲ ಖಂಡಿತ ಟೈಮೂ ಇರಲ್ಲ ಮತ್ತು ಪೇಷನ್ಸು ಇಲ್ಲ ಇವಾಗ. ಸೊ ಬೇಗ ಕ್ವಿಕ್ಕಾಗಿ ಹೋಗಿ ನಾನು ಇನ್ನು ಮಿಕ್ಕಿದ ಮೇಕಪ್ ಮಾಡ್ಕೊಂಬರ್ತೀನಿ. ಗಣೇಶ ಹಬ್ಬದ ದಿವಸ ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಎಲೆಯಲ್ಲೆಲ್ಲ ಗಣೇಶ ಮತ್ತು ಸ್ವಲ್ಪ ಫ್ಲವರ್ಸ್ ಮತ್ತು ರಾಜ್ಮಾದಿಂದ ಸಿಂಪಲ್ಲಾಗಿ ಈ ರೀತಿ ಡೆಕೋರೇಷನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಮ್ಮ ಪಾಪುಗೆ ನಾನು ಡ್ರೆಸ್ಸು ಆರ್ಡರ್ ಮಾಡಿ ತರಿಸಿರೋದು ಮೀಶೋದಲ್ಲಿ. ಧೋತಿ ಏನು ಆರ್ಡ್ರ್ ಮಾಡಿದ್ದೆ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಅದಕ್ಕೊಂದು ಗಾಗಲ್ಸ್ ಕೊಟ್ಟಿದ್ದರು ಮತ್ತು ಒಂದು ಚೈನ್ ಕೊಟ್ಟಿದ್ದಾರೆ. ಅದಾದಮೇಲೆ ಬ್ರಾಸ್ಲೈಟ್ ಕೊಟ್ಟಿದ್ದರು. ಸೊ ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಈ ಧೋತಿನ ಪರ್ಚೇಸ್ ಮಾಡ್ಬೋದು. ಇನ್ನು ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಅವೈಲೇಬಲ್ ಇದೆ. ನಮ್ಮ ಟೈಮಲ್ಲೆಲ್ಲ ಗಣಪತಿ ಹಬ್ಬ ಅಂದರೆ ಒಂದು ಕಲೆಕ್ಷನ್ ಮಾಡ್ತಾರೆ. ಅದಾದಮೇಲೆ ರೋಡಲ್ಲೆಲ್ಲ ಗಣಪತಿ ಕೂಡಿಸೋದು,
ತಿರ್ಗಾ ಸಾಯಂಕಾಲ ಹೋಗಿ ಅಕ್ಷತೆ ಹಾಕ್ಬಿಟ್ಟು ಬರೋದು, ಯಾರು ಎಷ್ಟು ಗಣೇಶ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂಥರ ಕಾಂಪಿಟೇಷನ್ ಆಗೇ ಹೋಗ್ತಾಯಿದ್ರಿ. ಬಟ್ ಇವಾಗೆಲ್ಲ ಅದಿಲ್ಲ. ನಮ್ಮ ಪಾಪುಗೆ ಹೊರಗಡೆ ತೋರಿಸೋಣ ಅಂತ ನಾವು ಕರ್ಕೊಂಡು ಹೋಗಿದ್ವಿ. ಇದು ಬಂದು KRPುರಮಲ್ಲಿ ಇಟ್ಟಿದ್ದಿದ್ದು ಗಣೇಶ. ತುಂಬಾ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವು ಹೋಗಿದ್ವಿ. ನಿಲ್ಸ್ಬಿಟ್ಟು ನೋಡ್ತೀಯಾ? ನಿಲ್ಸ್ಬಿಟ್ಟು ನೋಡೋಕ್ಕಾಗಲ್ಲ. ಹೌದಾ? ಅವರು ಕಾಣಿಸ್ತಾ ಇಲ್ಲ, ನೋಡ್ತಾನೆ ಫುಲ್ಲು ಗ್ರ್ಯಾಂಡ್ ಮಾಡ್ತಾರೆ. ಸಖತ್ತಾಗಿ ಮಾಡಿದಾರಲ್ಲ ಲೈಟಿಂಗ್ಗಳು ಅವೆಲ್ಲ. ಓಂ ನಮೋ ಜೈ ಗಣಪತಯೇ ನಮಃ. ಸುಖಿ ಬಾಬಾ ಇಲ್ಲಿ ಊಟ ಕೊಡ್ತಾ ಇದ್ದ ಅವಾಗ. ಎಲ್ಲಿ? ಇಲ್ಲೇ. ಆ ವಿಡಿಯೋದಲ್ಲಿ ನನಗೆ ಷರತ್ತು ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ರಲ್ವ ತೋರ್ಸೋಕ್ಕೆ. ಸೊ ಹಾಗಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ನಾವು ಸಹ ಆಲ್ಮೋಸ್ಟ್ ಒಂದು 11 ಗಣೇಶ ಏನೋ ನೋಡಿಕೊಂಡು ವಾಪಸ್ ಬಂದ್ವಿ. ಮತ್ತು ಹೊಸಕೋಟೆಯಲ್ಲಿ ಹೋಗಿ ನೋಡ್ಕೊಂಬರೋಣ ಯಾವ ರೀತಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೂ ಸಹ ಹೋಗಿ ಜಸ್ಟ್ ನಾವು ಎಲ್ಲೂ ಇಳಿಯೋಕ್ಕೆ ಹೋಗಲಿಲ್ಲ. ಬಿಕಾಸ್ ಪಾಪು ಇರ್ತಾನೆ, ಅವನಿಗೂ ಇರಿಟೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ಕೂಡಿಸ್ಕೊಂಡು ಈಚೆಯಿಂದ ತೋರಿಸ್ಬಿಟ್ಟು ಕರ್ಕೊಂಬಂದ್ರಿ. ನಮ್ಮ ಮನೆಯಲ್ಲಿ ಹಬ್ಬದ ಸ್ಪೆಷಲ್ಲಾಗಿ ಸಿಹಿ ಕಡುಬು, ಖಾರ ಕಡುಬು, ಅದಾದಮೇಲೆ ವಡೆ ಮಾಡಿದ್ದೆ. ಕಡುಬಂದರೆ ನಮಗೆ ಎಕ್ಸ್ಟ್ರಾ ಇಷ್ಟ. ಸೊ ಫೈನಲಿ ಮ್ಯಾಂಡೇಟರಿ ಫೋಟೋಶೂಟ್ ಇತ್ತು. ಹಾಗಾಗಿ ನಂದು ಪಾಪುದೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ನಿಮಗೂ ಸಹ ಗೌರಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಬಾಯ್.